ಏನಾಯ್ತಣ್ಣ? ಹರಿ ಫೋನ್ ಮಾಡಿದ್ದ ಮೈ, ಹೇಗಾದ್ರೂ ಮಾಡಿ ಅಣ್ಣನ ಒಪ್ಸಿ ಅಂತ ಹೇಳ್ತಾ ಇದ್ದಾನ. ಅಣ್ಣ ಒಪ್ತಾ ಇಲ್ಲ ಅಂತ ನೀನ್ ಹೇಳ್ಬೇಕಿತ್ತು. ಹೇಳ್ದೆ ಕಣ. ಹರಿ ಯಾಕೋ ಆ ಹುಡ್ಗಿನ ತುಂಬಾ ಹಚ್ಕೊಂಡಿರ್ಬೇಕು ಅನ್ಸತ್ತೆ. ಕಂಟಿ, ಬೇರೆಯವ್ರ ವಿಷಯ ನಮ್ಗೆ ಏನಕ್ಕೋ. ಹರಿ ಬರ್ತಿದಂಗೆ ಅವನನ್ನ ಕರ್ಕೊಂಡು ಹೊರಟ್ಬಿಡೋಣ. ಅಣ್ಣ ಸ್ವಲ್ಪ ಹೊತ್ತು ಸುಮ್ನಿರೋಣ, ಹರಿ ಬರ್ಲಿ ಮೊದ್ಲು. ಅಣ್ಣ ಏನ ನಿಂದು ಪಾಪ ಅಣ್ಣ. ಮೈ, ಸುಮ್ನಿದ್ಬಿಡು. ನೀನ್ ಏನ್ ಹೇಳಕ್ ಬರ್ತಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಗೊತ್ತಿದ್ರು ಮತ್ತೆ ಯಾಕೆ ಸುಮ್ನಿದ್ಯಾ? ಪಾಪ ನಾ ಹುಡುಗಿಗೆ ಹೆಲ್ಪ್ ಮಾಡ್ಬೋದು. ಬೇಡ ಬೇಡ ಅಂತಿದ್ರು ಮತ್ತೆ ಆ ಹುಡುಗಿ ಬಗ್ಗೆ ಮಾತಾಡ್ತಿದ್ಯಾ? ಇರು, ನೀನು ಮಾಡ್ತೀನಿ. ನಿಂತ್ಕೊಳ್ಳ ನೀನು. ನೋಡು ಅಣ್ಣ ಸ್ವಲ್ಪ ಹೊತ್ತು ಸುಮ್ನಿರೋಣ. ಸುಮ್ನೆ ನಿಂತ್ಕೊಳ್ಳೋ, ಬರ್ತಾನೆ. ಚೇಂಜ್ ಇಲ್ಲ. ಬೇಡ ಬಿಡಿ ಬ್ರೋ. ಹೌದಾ, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಟೈಮ್ ಡ್ರಾಪ್ ಬೇಕಂದ್ರೆ ನಿನ್ಗೆ ಫೋನ್ ಮಾಡ್ತೀನಿ. ಈ ಕಿತ್ತೋಗಿರೋ ಶೋಕಿಗೆ ಏನ್ ಕಡಿಮೆ ಇಲ್ಲ. ಅಣ್ಣ ಎಷ್ಟೊತ್ತಾಯ್ತು ಬಂದು? ನನಗೋಸ್ಕರನೇ ಬಂದ್ರಾ? ಇರೇನು ಇಲ್ಲಿ ನಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಕಾಣಿಸಿದಾರಪ್ಪ? ನಿನ್ ಕರ್ದಿರೋದಕ್ಕೆ ತಾನೇ ನಾವ್ ಬಂದಿರೋದು. ಥ್ಯಾಂಕ್ ಯು ಬ್ರದರ್. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಸರಿ, ಬರಕ್ ಹೇಳ್ದಲ್ಲ, ಏನ್ ವಿಷಯ ಅದನ್ನ ಹೇಳು. ನೀನೇನು ಹೇಳದ್ ಬೇಡ, ನಡಿ ಮನೆಗೆ ಹೋಗೋಣ. ಏನಣ್ಣ ನೀನು ಇನ್ನು ಮ್ಯಾಟ್ರೆ ಶುರು ಆಗಿಲ್ಲ, ಆಲ್ರೆಡಿ ಮನೆಗೆ ಹೋಗೋಣ ಅಂತಿದ್ಯಾ? ನೀನ್ ಹೇಳೋಣ, ಏನ್ ವಿಷಯ? ಲವ್ವ? ಸುಮ್ಮನೆ ಇದ್ರೆ ಸರಿ ಮೈ. ನೀನು ನೋಡ, ಯಾವ ಸಮಸ್ಯೆನೂ ತಲೆ ಮೇಲೆ ಹೇಳ್ಕೊಳ್ಳೋದ್ ಬೇಡ, ಬಂದ್ಬಿಟ್ಟು ನನ್ ಜೊತೆ. ಅಣ್ಣ ಏನಣ್ಣ ನೀನು? ನಾನು ಅವಾಗ್ಲೇ ಫೋನಲ್ಲಿ ಹೇಳ್ದೆ ತಾನೆ, ಪಾಪ ಅಣ್ಣ ಹುಡುಗಿ ವಿಷಯ ಮಾತ್ರ ಬೇಡ. ಅಣ್ಣ ನೀನ್ ಸ್ವಲ್ಪ ಸುಮ್ನಿರು. ಹರಿ, ನಿಂಗ ಆ ಹುಡುಗಿ ಇಷ್ಟ ಆಗಿದ್ದಾಳ? ಕಂಟಿ, ಸ್ವಲ್ಪ ಸುಮ್ನಿರಣ್ಣ, ನೀನ್ ಹೇಳರಿ. ಅದೆಲ್ಲ ಏನೂ ಇಲ್ಲಪ್ಪ. ನಿಜವಾಗ್ಲೂ ಆ ಹುಡುಗಿಗೆ ಮದ್ವೆ ಇಷ್ಟ ಇಲ್ಲ, ಅದಕ್ಕೆ ನನ್ನ ಹತ್ರ ಬಂದು ಕೇಳ್ಕೊಂಡ್ಲು. ನಿಜ ಹೇಳು, ಮದ್ವೆ ಇಷ್ಟ ಇಲ್ಲ ಅನ್ನೋದು ಆ ಹುಡುಗಿಗ ಅಥವಾ ನಿನಗ? ಅಯ್ಯೋ ಅಣ್ಣ, ನನ್ನ ಮೇಲೆ ಆಣೆ, ನಿಜವಾಗ್ಲೂ ಆ ಹುಡುಗಿಗೆ ಮದ್ವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ಆ ಹುಡುಗಿಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ ಹೊರತು ನಿನಗ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತ ಹೇಳ್ತಿಲ್ವಲ್ಲ? ಅದು ನೀನ್ ಅದು ಅಂತ ರಾಗ ಎಳಿತಿರೋದ್ರಲ್ಲೇ ಎಲ್ಲ ಅರ್ಥ ಆಗ್ತಿದೆ. ನೋಡು, ನಾನು ಹೇಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊ. ಈ ವಿಚಾರದಲ್ಲಿ ಕೈ ಹಾಕಿದ್ರೆ ಸುಡೋದು ನಮ್ಮಯ್ಯೆ. ಅದೇನೋ ಇದ್ರು ಅವ್ರ ಮನೆಯವ್ರು ನೋಡ್ಕೋತಾರೆ. ನಿನ್ ಮೊದ್ಲು ಬಾ. ಅಣ್ಣ, ಅವ್ರ ಮನೆಯವ್ರು ನೋಡ್ಕೋತಾ ಇರೋ ಹುಟ್ಟು ನಾನು ನೋಡ್ತಾ ಇಲ್ವಾ? ಒಬ್ರು ಆ ಹುಡುಗಿ ಮಾತು ಕೇಳಲ್ಲ ಅಣ್ಣ. ಅವಳನ್ನ ಮದುವೆ ಆಗ್ಬೇಕಾಗಿರೋ ಹುಡುಗನೂ ಅಷ್ಟೇ, ಕಿರಿಕು ಸೈಕೋ ಸೈಕೋ ತರ ಆಡ್ತಾನೆ. ಇರೋ ಫೋಟೋ ತೋರಿಸ್ತೀನಿ. ಏಯ್, ಯಾರು ಹರಿ ಇವನು? ಒಳ್ಳೆ ಬಿಲ್ಡಿಂಗ್ ಮುಂದೆ ನೇತಾಕೋ ದೃಷ್ಟಿಗೊಂಬೆ ತರ ಇದ್ದಾನೆ. ಅನ್ಸ್ತಾ? ನಿನಗೂ ಅನ್ಸ್ತಾ? ಬುದ್ಧಿ ಇರೋ ಯಾವ ಹುಡುಗಿನಾದ್ರು ಇಂಥವನನ್ನ ಮದ್ವೆ ಆಗ ಕುಕ್ಕೋತಾಳ? ಬುದ್ಧಿ ಇಲ್ದಿರೋ ಹುಡುಗಿನೂ ಮದ್ವೆ ಆಗಲ್ಲ, ಡೌಟೇ. ಸುಮ್ನಿರ ನೀನು. ನೋಡಿ, ಒಬ್ರು ನೋಡಿ ಹೀಗೆಲ್ಲ ಹೇಳಕ್ ಆಗಲ್ಲ. ಹೌದಾ, ಸರಿ ಅಣ್ಣ, ಆ ಹುಡುಗಿ ಫೋಟೋನ ತೋರಿಸ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡಿ. ನೋಡು, ಈ ಹುಡುಗಿಗೆ ಆ ಹುಡುಗನ ಸೆಟ್ ಆಗಲ್ಲ, ಸೆಟ್ ಆಗಲ್ಲ. ಹಾ, ಅದಕ್ಕೆ ಅವನು ಬೇಡ, ನಂತರನೇ ಒಬ್ಬ ಒಳ್ಳೆ ಹುಡುಗ ಸಿಗ್ಲಿ ಅಂತಾನೆ ನಾನು. ಏನಂದೆ? ಅವನು ಬೇಡ. ಅದಲ್ಲ, ಅದಾದ್ಮೇಲೆ ಏನೋ ಅಂದಲ್ಲ, ಒಳ್ಳೆ ಹುಡುಗ. ಅದಕ್ ಮುಂಚೆ ನಂತರ ಅಯ್ಯೋ ಅಣ್ಣ, ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗ ಸಿಗ್ಲಿ ಅಂತ ಅಷ್ಟೇ. ಅದಕ್ಕೆ ಅವಳಿಗೆ ನಾನು ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡರಿ, ನೀನ್ ಸುಮ್ನೆ ಮಾತು ಬದಲಾಯಿಸ್ಬೇಡ. ಇದು ಚಿಕ್ಕ ವಿಷಯ ಅಲ್ಲ ಕಣೋ, ಮುಂದೆ ನಮ್ಗೆ ತೊಂದರೆ ಆಗುತ್ತೆ. ಅಣ್ಣ, ಆ ಹುಡುಗಿ ಜೀವನದ ಬಗ್ಗೆ ಒಂದೇ ಒಂದ್ಸಲ ಯೋಚನೆ ಮಾಡೋಣ.
ಪಾಪ ಅಣ್ಣ ಹುಡುಗಿ, ಸಾಯ್ತಾ ಇರೋ ಇಲಿಗೂ ನೀರ್ ಕುಡಿಸಿ ಆಚೆ ಬಿಡ್ತಾಳೆ ಅಂತ ಮುಗ್ದೆ ಅಣ್ಣ ಅವಳು. ಅವಳಿಗೆ ಅಂತ ಸೈಕು ನನ್ನ ಮಗನ. ಇಲ್ಲ ಅಣ್ಣ, ಜೋಡಿ ಮ್ಯಾಚ್ ಆಗಲ್ಲ, ಸೆಟ್ ಆಗಲ್ಲ ಅಣ್ಣ. ನೀನೇ ಹೇಳು, ಕಣ್ ಮುಂದೆ ಒಂದು ಹುಡುಗಿ ಜೀವನ ಹಾಳಾಗ್ತಿರೋದನ್ನ ನೋಡ್ಕೊಂಡು, ಅದನ್ನ ನೋಡ್ಕೊಂಡು ಮನ್ಸನ್ನ ಕಲ್ ಮಾಡ್ಕೊಂಡು ಹೆಂಗಣ ಇರೋದು? ಹೇಳು. ನೀನ್ ಹೇಳ್ತಿರೋದೇನೋ ಸರಿನೇ ಹರಿ, ನನಗೂ ಅರ್ಥ ಆಗತ್ತೆ. ಆದ್ರೆ ನಾವು ಅವಳಿಗೆ ಹೆಲ್ಪ್ ಮಾಡೋದು ಕಷ್ಟನೇ ಕಣೋ. ಅಣ್ಣ ನಿಜವಾಗ್ಲೂ ಹುಡುಗಿ ಇಲ್ಲಿಗೆ ನೀರ್ ಕುಡ್ಸುದ್ರ? ಹರಿ, ನಾವೀಗ ಏನ್ ಮಾಡ್ಬೇಕಂತ ಹೇಳಿ. ಇದು ಇವಾಗ ಕೇಳ್ದಲ್ಲ, ಇದು ಕರೆಕ್ಟ್ ಆಗಿರೋ ಕ್ವಶನ್. ಏನೋ ಕರೆಕ್ಟ್ ಆಗಿರೋದು ಅಲ್ಲ ಕಣ ಕಂಟಿ. ಅವಾಗ್ಲಿಂದ ಬೇಡ ಬೇಡ ಅಂತ ಹೇಳ್ತಾನೆ ಇದೀನಿ, ಯಾರಿಗೂ ಅರ್ಥನೇ ಆಗ್ತಿಲ್ವಲ್ರೋ. ನೋಡಿ, ಈ ವಿಷಯಕ್ಕೆ ನಾವು ತಲೆ ಹಾಕಿದ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗತ್ತೆ. ಅಣ್ಣ ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಅರಿ ಅಣ್ಣ ನೀನ್ ಹೇಳು. ಕರೆಕ್ಟ್ ಕೇಳ. ಆಗಲ್ಲ ಅಣ್ಣ ಕೇಳಿಸ್ಕೊ, ನೀನು ಸುಮ್ಮನೆ ಕೇಳಿಸ್ಕೊ. ನನ್ನ ದೃಷ್ಟಿನೇ ನಿನಗೆ ತಾಗುತ್ತೆ ರೀ. ನೋಡಿ ನಮ್ ಚಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿನ್ನೆವರೆಗೂ ನನ್ನ ಕಿವಿಬೇಲ್ ಹಿಡ್ಕೊಂಡು ಓಡಾಡ್ತಿದ್ ಮಗಳು ಇವತ್ತಾಗ್ಲಿ ಮದುವಣಗಿತ್ತಿ. ಅಪ್ಪ, ಪೂಜೆಗೆಲ್ಲ ರೆಡಿ ಇದೆ. ಬಾಕಂದ ಕಣ್ಮುಂದೆ ಕರ್ಪೂರ ಕರ್ಗೋದ್ರೆ ಪರವಾಗಿಲ್ಲ, ಕರ್ಪೂರದ ಗೊಂಬೆನೆ ಕರ್ಗೋಗ್ತಿದ್ಯಲ್ಲೋ ಹರಿ. ಸೇವ್ರೆ, ಆ ಕಂಟಿ ನಾನು ಹೇಳಿದ ಕೆಲ್ಸ ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಮುತ್ತಣ್ಣ ಏನಾದ್ರೂ ಬೇಡ ಅಂತ ತಡೆದಿರ್ಬೋದಾ? ಏನಾಯ್ತು ಅಂತ ಮೊದ್ಲು ತಿಳ್ಕೋಬೇಕು. ಕಂಟಿ, ಫೋನ್ ತೆಗಿಯೋ. ಈ ನನ್ನ ಮಗನಿಗೆ ಫೋನ್ ತೆಗಿಯಕ್ಕೆ ಏನ್ ರೋಗ? ಓ, ಹರಿ ಫೋನು ಹೇಳ. ಬೇಕು ಅಂತಾನೆ ಒಂದೆರಡು ರಿಂಗ್ ಆದ್ಮೇಲೆ ಫೋನ್ ತೆಗಿತೀಯಲ್ವಾ ನೀನು? ನನಗೆ ಟೆನ್ಷನ್ ಕೊಡೋದ್ರಲ್ಲಿ ಏನೋ ಖುಷಿ ನಿನ್ಗೆ? ಏಯ್, ನೀನೇನ್ CM PM? ನಿನ್ ಫೋನ್ಗೋಸ್ಕರ ಕಾಯ್ಕೊಂಡು ಕೂತಿರೋದಕ್ಕೆ ನಿನ್ ಫೋನ್ ಎತ್ತಿರೋದೇ ದೊಡ್ಡ ವಿಷಯ. ಹೋಗಲು. ಏ ಅಲೋ ಸಾರಿ ಕಣ, ಸಾರಿ ಬ್ರದರ್. ಅದು ಕಂಡೀಷನ್ ಕಂಟ್ರೋಲ್ಗೆ ಸಿಗದೆ ಎಮೋಷನಲ್ ಆಗಿ ಮಾತಾಡ್ಬಿಟ್ಟೆ. ಇಲ್ಲಿ ನಮ್ ಕಂಡೀಷನ್ ಹಾಗೆ ಇದೆ ಕಣಪ್ಪ. ಏನೋ ಹೇಳ್ತಿದ್ಯಾ? ಅಣ್ಣ ಒಪ್ಕೋತಾ ಇಲ್ಲ ಕಣ. ತಲೆ ಮೇಲೆ ತಲೆ ಬಿದ್ರು ಸರಿ, ಕಿಡ್ನಾಪ್ ಎಲ್ಲ ಮಾಡೋದು ಬೇಡ ಅಂತಿದ್ದಾನೆ. ಲವ್ ಕಂಟಿ, ತಲೆ ತೆಗಿಯಕ್ಕಿಂತ ದೊಡ್ಡ ಕಿಡ್ನಾಪ್ ಮಾಡೋದು. ನೀನೇ ಸ್ವಲ್ಪ ಅಣ್ಣನ್ ತಿಳಿಸೇಳೋ. ತಿಳಿಸೇಳಕ್ಕೆ ನಾನ್ ಮೇಸ್ಟ್ರು ಅಲ್ಲ, ಅಣ್ಣ ಸ್ಟೂಡೆಂಟು ಅಲ್ಲ. ಕಂಟಿ, ಡೈಲಾಗ್ಗಳು ಹೊಡಿಬೇಡ ಕಣೋ, ಟೈಮ್ ಇಲ್ಲ. ಆ ಹುಡುಗಿನ ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದಾರೆ, ಸ್ವಲ್ಪ ಅರ್ಥ ಮಾಡ್ಕೊಳೋ. ಅಲ್ವೋ, ಅವಳ ಮೇಲೆ ಲವ್ ಗಿವ್ ಏನೂ ಇಲ್ಲ ಅಂದೆ. ಈಗ ನೋಡಿದ್ರೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಅಯ್ಯೋ, ಬ್ರದರ್, ಕಂಟಿ ಬ್ರದರ್, ಈ ಟೈಮಲ್ಲಿ ಇಂಥ ಕ್ವಶನ್ ಬೇಕೇನಾ? ಇಷ್ಟೇನೋ ನೀನು ಅರ್ಥ ಮಾಡ್ಕೊಂಡಿರೋದು? ನನಗೆ ತಾನೇ ನಿಮ್ಮನ್ನು ಬಿಟ್ಟು ಬೇರೆ ಇನ್ಯಾರೋ ಇದ್ದಾರೆ.
ಯಾರಿದಾರೆ ಹೇಳಿ ನೋಡೋಣ. ನಿಮ್ಮನ್ನ ನಂಬಿ ಅಲ್ವೇನೋ ನಾನು ಹುಡುಗಿಗೆ ಮಾತು ಕೊಟ್ಟಿರೋದು. ಇವಾಗ ನಾನು ಆ ಹುಡುಗಿ ಮುಂದೆ ತಲೆ ತಗ್ಸ್ಬೇಕೇನೋ? ಹೇಳಕ್ಕಂಟಿ ಅಲ್ಲ ಕಣೋ, ಅಣ್ಣ ತಮ್ಮದಿರಾಗಿ ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರ ನನ್ನನ್ನ? ಅಯ್ಯೋ ಸರಿ ಇರಪ್ಪ, ಏನೋ ಒಂದು ಮಾಡ್ತೀನಿ. ಸರಿ ಕಣೋ, ಪ್ಲೀಸ್ ಸ್ವಲ್ಪ ಬೇಗ. ಏನಾಯ್ತಣ್ಣ? ಹರಿ ಫೋನ್ ಮಾಡಿದ್ದ ಮೈ, ಹೇಗಾದ್ರೂ ಮಾಡಿ ಅಣ್ಣನ ಒಪ್ಸಿ ಅಂತ ಹೇಳ್ತಾ ಇದ್ದಾನ. ಅಣ್ಣ ಒಪ್ತಾ ಇಲ್ಲ ಅಂತ ನೀನ್ ಹೇಳ್ಬೇಕಿತ್ತು. ಹೇಳ್ದೆ ಕಣೋ, ಹರಿ ಯಾಕೋ ಆ ಹುಡುಗಿನ ತುಂಬಾ ಹಚ್ಕೊಂಡಿರ್ಬೇಕು ಅನ್ಸುತ್ತೆ. ನಾವೀಗ ಏನು ಮಾಡಿಲ್ಲ ಅಂದ್ರೆ ಹರಿ ಏನಾಗ್ತಾನೋ ಅನ್ನೋ ಭಯ ಶುರು ಆಗಿದೆ. ನೀನೇನಣ್ಣ ಹಿಂಗ್ ಮಾತಾಡ್ತಿದ್ಯಾ? ಹೋಗ್ಕೊಂಡು ಮೈ. ಅಲ್ಲ ನೀನೇ ಹೇಳು, ಅವನು ಯಾವತ್ತಾದ್ರೂ ನನ್ನ ಬ್ರದರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಿದಾನ? ಇಲ್ಲ. ಆ ಲೆವೆಲ್ ಗಿಳ್ದಿದ್ದಾನೆ ಅಂದ್ರೆ ಅವ್ನು ಮಾನಸಿಕವಾಗಿ ನೊಂದಿದ್ದಾನೆ ಅಂತಾನೆ ಅರ್ಥ. ಹೇ ಮೈ, ಒಂದ್ ಕೆಲ್ಸ ಮಾಡೋಣವಾ? ಏನದು? ಅಣ್ಣಂಗ್ ಗೊತ್ತಿಲ್ದಂಗೆ ನಾವು ಕಿಡ್ನಾಪ್ ಮಾಡೋಣ. ಅಯ್ಯಯ್ಯೋ, ಅಣ್ಣಂಗ್ ಗೊತ್ತಾದ್ರೆ ಅದಕ್ಕೆ ಕೊಣೋ, ಗೊತ್ತಾಗ್ದಿಲ್ದಿರಂಗ್ ಮಾಡೋಣ ಅಂತ ಹೇಳ್ತಾ ಇರೋದು. ಇರೋದು ಇದೊಂದೇ ದಾರಿ. ನನ್ಗೆ ಗೊತ್ತಿರೋ ಇಬ್ರು ಹುಡುಗರು ಹೆಲ್ಪ್ ಕೇಳ್ತೀನಿ, ಹೆಲ್ಪ್ ಮಾಡ್ಲಿ. ಅಣ್ಣ 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 ಒಂದು ನಿಮಿಷ ಇರು. ನನ್ನ ಹತ್ರ ಒಂದು ಐಡಿಯಾ ಇದೆ, ಅದು ಪಕ್ಕ ವರ್ಕೌಟ್ ಆಗುತ್ತೆ. ಏನದು? ನಾವು ಅಣ್ಣನ ಹತ್ರ ಸುಳ್ಳು ಹೇಳೋ ಬದಲು ಆ ಹುಡುಗಿ ಅಪ್ಪನ ಹತ್ರನೇ ಸುಳ್ಳು ಹೇಳ್ಬಿಟ್ರೆ? ಅದೆಲ್ಲ ಸರಿ, ಅವ್ರಪ್ಪ ನಂಬರು? ಹೌದಲ್ವಾ? ಅಣ್ಣ ಹರಿಯಣ್ಣಂಗೆ ಫೋನ್ ಮಾಡಿ ಕೇಳಿದ್ರೆ ಅವನೇ ಕೊಡ್ತಾನೆ. ಅದೇ ಕರೆಕ್ಟು, ನೀವು ಫೋನ್ ಮಾಡು. ಹಂಗಾಗ್ತದೆ.